ಗೈಸ್ ನೋಡಿ ಈ ಥರ ಆಗಿದೆ. ಸೊ ಗೈಸ್ ಇದನ್ನ ಬಾಳೆ ಹಣ್ಣು ಅಂತಾರೆ, ಬೇಳೆಕಾಯಿ ಇದು ಪಲ್ಯ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಕಡಿ. ಸೊ ಗ್ರೇವಿ ಟೈಪ್ಸ್ ಮಾಡ್ತೀನಿ, ಬನ್ನಿ ಮಾಡೋಣ. ಸೊ ಗೈಸ್ ನಾನು 2 ಕಡೆ ಕಟ್ ಮಾಡಿ ಇವಾಗ ಇದನ್ನು ಬಾಯ್ಲ್ ಮಾಡ್ತೀನಿ. ಸೊ ಗೈಸ್ ನಾನು ಇದು ಕುಕ್ಕರಲ್ಲಿ ಹಾಕಿ ಬಾಯ್ಲ್ ಮಾಡ್ತೀನಿ. ಸೊ ಗೈಸ್ ಫೈನಲಿ ಬಾಯ್ಲ್ ಆಗಿದೆ, ಈ ಥರ ಆಗಿದೆ. ಇವಾಗ ಇದ್ರದ್ದು ಸಿಪ್ಪೆ ತೆಗಿತೀನಿ. ಸೊ ಗೈಸ್ ಈ ಥರ ಸುಲಿದಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ಏನೇನು ಹಾಕಬೇಕಂತ ನಾನು ತೋರಿಸ್ತೀನಿ. ಸೊ ಗೈಸ್ ಈ ಥರ ಆಗಿದೆ. ಇವಾಗ ಇದರಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು, ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಪೌಡರ್, ಸ್ವಲ್ಪ ಧನಿಯಾ ಪೌಡರ್. ಸೊ ಗೈಸ್ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು, ಸೊ ಗೈಸ್ ಕಡಲೆ ಸ್ವಲ್ಪ 1 ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ಳಿ. ಸೊ ಗೈಸ್ ನಾನು ಈ ಥರ ಉಂಡೆ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ, ಡೀಪ್ ಫ್ರೈ ಮಾಡೋಣ. ಸೊ ಗೈಸ್ ಬಾಣಲಿ ಬಿಸಿಯಾಗಿದೆ, ಎಣ್ಣೆ ಹಾಕೋಣ. ಸೊ ಗೈಸ್ ಎಣ್ಣೆ ಕಾಯ್ದಿದೆ ಅನಿಸುತ್ತೆ, ಇದನ್ನು ಹಾಕೋಣ. ಸೊ ಗೈಸ್ ನೋಡಿ ಈ ಥರ ಆಗಿದೆ. ಗೈಸ್ ಬನ್ನಿ ಮಸಾಲೆದಾಗಿ ರೆಡಿ ಮಾಡೋಣ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಇಷ್ಟೆಲ್ಲ ರುಬ್ಬಿಡೋಣ. ಸೊ ಗೈಸ್ ರುಬ್ಬಿ ರೆಡಿ ಮಾಡಿದ್ದೀನಿ ಮಸಾಲೆ, ಬನ್ನಿ ಪಲ್ಯ ಮಾಡೋಣ. ಸೊ ಗೈಸ್ ಇದರಲ್ಲಿ ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಜೀರಿಗೆ, ಸಣ್ಣ ಕಟ್ ಮಾಡಿದ್ದು ಈರುಳ್ಳಿ. ಸೊ ಗೈಸ್ ಆವಾಗ ರುಬ್ಬಿರೋದು ಮಸಾಲೆ ಹಾಕೋಣ. ಸ್ವಲ್ಪ ಹಳದಿ, ಉಪ್ಪು, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಜೀರಿಗೆ ಪೌಡರ್. ಆವಾಗ ಗ್ರೀನ್ ಚಿಲ್ಲಿ ಹಾಕಿದ್ದೀವಿ, ನಿಮ್ಗೆ ಬೇಕಂದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ರೈಸ್ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಇದರಲ್ಲಿ ನೀರು ಹಾಕೋಣ. ಸ್ವಲ್ಪ ನೀರು ಚೆನ್ನಾಗಿ ಕುದೀಲಿ. ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ನಾನು ಚೆನ್ನಾಗಿ ಕುದೀತಿದೆ ನೋಡಿ, ಇದು ರೆಡಿಯಾಗಿದೆ. ಇವಾಗ ಅದು ಮಾಡಿರೋದು ಹಾಕೋಣ. ಈಗ ಎಷ್ಟು ಚೆನ್ನಾಗಿ ಕಲಿಸ್ತಾರೆ. ಇದನ್ನು ಸ್ವಲ್ಪ ಮುಚ್ಚಿಬಿಡೋಣ. ಸೊ ಗೈಸ್ ನೋಡಿ ಈ ಥರ ಆಗಿದೆ, ರೆಡಿಯಾಗಿದೆ. ಗೈಸ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮುಗ್ದೋಯ್ತು. ನೀವು ಇದರಲ್ಲಿ ಚಪಾತಿ ಜೊತೆ, ಪರೋಟ ಜೊತೆ, ಅನ್ನ ಜೊತೆ ತಿನ್ಬೋದು ಗೈಸ್. ಮಾಡಿಕೊಂಡು ತಿನ್ಕೊಳ್ಳಿ ಗೈಸ್.